ಇದು ಮದುವೆಯಾಗಿ ಮಕ್ಕಳಾಗಿದ್ದಂಥ ಗೃಹಿಣಿಯ ಎಸ್ಕೇಪ್ ಸ್ಟೋರಿ. ಗಂಡನಿಗೆ ಕೈ ಕೊಟ್ಲು, ಲವರ್ ಜೊತೆ ಎಸ್ಕೇಪ್ ಆಗ್ಬಿಟ್ಲು. ಲವರ್ ಸಂತು ಜೊತೆಗೆ 3 ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ದಾಳೆ. ಬೆಂಗಳೂರಿನ ಬನ್ನೇರುಘಟ್ಟದ ಬಸವನಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡ ಹಾಗೂ 3 ಮಕ್ಕಳನ್ನ ಬಿಟ್ಟು ಲವರ್ ಜೊತೆಗೆ ಈ ಗೃಹಿಣಿ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಕೈ ಕೊಟ್ಟ ಪತ್ನಿಗಾಗಿ ಪತಿ ಮಂಜುನಾಥ್ ಓಡಾಡ್ತಿದ್ದಾನೆ. ನನ್ನ ಹೆಂಡತಿಗೆ ಸೀರೆ ಕೊಡಿಸಿ ಯಾಮಾರಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ನೇರ ಸಂತು ಮೇಲೆ ಅವರ ಪತಿ ಮಂಜುನಾಥ್ ಆರೋಪ ಮಾಡ್ತಿರೋದು. ಅಂದರೆ ಗೃಹಿಣಿಯ ಪತಿ ಮಂಜುನಾಥ್ ಆರೋಪವನ್ನು ಮಾಡ್ತಾ ಪೊಲೀಸ್ ಎದುರು ಕಣ್ಣೀರು ಹಾಕ್ತಿದ್ದಾರೆ. ಸೊ ಈ ಕುರಿತಾಗಿ ಠಾಣೆಗೂ ಕೂಡ ಅವರು ಭೇಟಿ ಕೊಟ್ಟು ದೂರು ದಾಖಲು ಮಾಡಿದ್ದಾರೆ. ನಾ ರೂಮ್ಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವ್ನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್ ಈ ಸೀರೆ ಅವನೇ ಕೊಡಿಸಿರೋದು. ನೋಡಿ ಸಾರ್ ಇದೆಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೆಯಲ್ಲೇ ಮಲಗಿರೋದು. ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಡ ಅಣ್ಣ. ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ ಜನನೇ ಇರಬೇಕಪ್ಪ ನನಗೆ. ದೇವ್ರೇ ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಡ್ಲಿ. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು ಎಲ್ಲ ನಂಗೆ ಗೊತ್ತಣ್ಣ. ನೋಡಿ ಅಣ್ಣ ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು. ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ 11 ವರ್ಷದ ಹಿಂದೆ ಈಗ ಯಾರು ಗೋಳಾಡ್ತಿದ್ದಾರಲ್ಲ ಮಂಜು, ಇವರು ಅವರ ಪತ್ನಿ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿದ್ದಿದ್ದು. ಇವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ಕೊಳ್ತಾ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು. ಈ ದಂಪತಿಗೆ ಅವರ ಪ್ರೀತಿಗೆ ಸಾಕ್ಷಿಯಾಗಿ 2 ಗಂಡು ಹಾಗೂ 1 ಹೆಣ್ಮಗು ಇತ್ತು. ಸೊ ಬಸವನಪುರ ಗ್ರಾಮದಲ್ಲಿ ಆರಾಮಾಗಿ ಕುಟುಂಬ ಇತ್ತು. ಆದರೆ 2 ವರ್ಷದ ಹಿಂದೆ ಸಂತೋಷ್ ಎಂಬಾತ ಇವರ ಪತ್ನಿಗೆ ಪರಿಚಯವಾಗ್ತಾನೆ, ಅಂದರೆ ಕುಟುಂಬಕ್ಕೆ ಪರಿಚಯ ಆಗ್ತಾನೆ. ಸೊ ಪರಿಚಯ ಪ್ರೇಮಕ್ಕೆ ತಿರುಗುತ್ತೆ, ಪ್ರೇಮ ಪ್ರಣಯಕ್ಕೆ ತಿರುಗುತ್ತೆ. ಸಂತೋಷ್ ಜೊತೆಗೆ ಮಂಜುನಾಥ್ ಅವರ ಪತ್ನಿ ಸಂಬಂಧವನ್ನು ಹೊಂದಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಸ್ಟಾದಲ್ಲಿ ಫುಲ್ ಚಾಟಿಂಗ್, ಆಗಾಗ ಮನೆಯಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇತ್ತು. ಸಾಕಷ್ಟು ಬಾರಿ ಇದನ್ನು ಖುದ್ದಾಗಿ ಪತಿ ಮಂಜುನಾಥ್ ಕೂಡ ಪ್ರಶ್ನೆ ಮಾಡಿದ್ರಂತೆ. ಸೊ ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲಿದೆ ಕೊನೆಗೆ ಲವರ್ ಸಂತು ಜೊತೆಗೆ ಅವರ ಪತ್ನಿ ಎಸ್ಕೇಪ್ ಆಗಿದ್ದಾರೆ. ಕಳೆದ ಭಾನುವಾರ ಇವರು ಮನೆ ಬಿಟ್ಟು ಹೋಗಿರೋದು. ಈಗ ಸದ್ಯಕ್ಕೆ ಮನೆಯಲ್ಲಿ ನೋಡ್ತಾ ಇದ್ದೀರಿ ಆ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪಾಪ ಗೋಳಾಡ್ತಿದ್ದಾರೆ. ಸೀರೆ ಕೊಟ್ಬಿಟ್ಟು ನನ್ನ ಹೆಂಡ್ತಿನ ಯಾಮಾರಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನನ್ನ ಹೆಂಡ್ತಿಗೆ ಎಲ್ಲ ಇದೆ, ಆತನಿಗೇನೂ ಇಲ್ಲ. ಸೊ ಒಂದು ರೀತಿ ಅವಳಿಗೆ ಮಂಕು ಬೂದಿ ಎರಚಿದ್ದಾನೆ ಅನ್ನುವಂಥ ಒಂದು ಮಾತನ್ನು ಪತಿ ಮಂಜುನಾಥ್ ಕಣ್ಣೀರು ಹಾಕ್ತಾ ಹೇಳ್ತಿದ್ದಾರೆ. ನಾ ರೂಮ್ಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವ್ನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್ ಈ ಸೀರೆ ಅವನೇ ಕೊಡಿಸಿರೋದು. ನೋಡಿ ಸಾರ್ ಇದೆಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೆಯಲ್ಲೇ ಮಲಗಿರೋದು. ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಡ ಅಣ್ಣ. ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ ಜನನೇ ಇರಬೇಕಪ್ಪ ನನಗೆ. ದೇವ್ರೇ ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಡ್ಲಿ. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು ಎಲ್ಲ ನಂಗೆ ಗೊತ್ತಣ್ಣ. ನೋಡಿ ಅಣ್ಣ ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು. ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ.